ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ಶುರು ಮಾಡ್ತಾ ಇದ್ದೀನಿ. ಎಲ್ಲಿಂದ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ನಾನು ಲಾಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಸೊ ಇನ್ನೇಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ಈ ಕಪ್ಪಲ್ಲಿ, ಈ ಕಪ್ ಮೆಜರ್ಮೆಂಟಲ್ಲಿ 1/4 ಕಪ್ ಶುಗರ್, ಸಕ್ಕರೆ. ಓಕೆ, ಇದನ್ನು ಹಾಕಿ 1 ಕಪ್ ಮೊಸರು, 1 ಕಪ್. ಇದಕ್ಕೆ ಈಗ ಈ ಥರ ಒಂದು ಪ್ಯಾನ್ ತೊಗೊಂಡಿದ್ವಿ. ಇದು ಕೇಕ್ ಮೋಲ್ಡೇನೆ, ಒಬ್ಬಿರ ಕಾಲದಾಗ ತರಿಸಿರೋದು. ಅಂದರೆ ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಬೇಕಿಂಗ್ ಕುಕಿಂಗ್ ಎಲ್ಲ ಇಂಟ್ರೆಸ್ಟ್ ಬಂದು ಎಲ್ಲ ತರಿಸಿರೋದು. ಪುಟ್ಟದು ನಾವು ಮಾಡ್ತಾ ಇರೋದು ಪುಟ್ಟದೆ, ಬಿಸ್ಕೆಟ್ ಜಾಸ್ತಿ ಸಿಕ್ಕಿಲ್ಲಲ್ಲ ಹೇಳಿದ್ನಲ್ಲ. ಸೊ ಇದು ಓಕೆ, ಇದಕ್ಕೆ ಈಗ ಮೊಸರು. ನಾವು ತೊಗೊಂಡಿರೋ ಬಿಸ್ಕೆಟ್ ಈಗ ನೋಡ್ತಾ ಇರ್ಬೋದು, ಇದು ಬಾರ್ಬನ್ ಬಿಸ್ಕೆಟು 1 ಪ್ಯಾಕು. ಇದೇನು ಹ್ಯಾಪಿ 1 ಬಿಸ್ಕೆಟು 1 ಪ್ಯಾಕೆಟು. ಅದೇನು ಮಾಡ್ತಾಯಿದ್ದೀರಿ, ಡಸ್ಟಿಂಗ್ ಮಾಡ್ತಾವಳು ಈಗ 1 ಲೋಟ. ಅದಕ್ಕೆ ಸೇಮ್ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮೊಸರು ಹಾಕೊಂಡು ಇದನ್ನ ಚೆನ್ನಾಗಿ ಬೀಟ್ ಮಾಡಬೇಕು. ಇಲ್ಲೈತು ಈ ಥರ. ಈಗ ಬಾರ್ಬನ್ ಬಿಸ್ಕೆಟ್ಗಳನ್ನ ಹಾಕ್ತಾ ಇದ್ದೀನಿ. ಅರ್ಜಿ ಹಾಕ ಕೇಳೆ. ನಾಳೆ ಹೋದಾಗ ಹಾಕ್ಬರ್ತೀನಿ. ಬಿಸ್ಕೆಟ್ ಎಲ್ಲ ನೋಡಿ ಈ ರೀತಿ ಪೌಡ್ರ್ ಮಾಡಿ ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಈ ರೀತಿ ಇಷ್ಟ ಆಗಿದೆ. ಈಗ ಸಕ್ಕರೆ ಮತ್ತು ಮೊಸರು ಚೆನ್ನಾಗಿ ಬೀಟ್ ಮಾಡಿ ಕರಗಿಸಿ 1 ರೌಂಡ್ ಮಿಕ್ಸಿಗೆ ಹಾಕಿ ಇಟ್ಬಿಟ್ಟಿದ್ದೀವಿ ಕಾಯಿಸೋದು. ಅಂದರೆ ಕರಗಿಸೋಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವಾ, ಮಿಕ್ಸಿಗೆ ಹಾಕಿದ್ರೆ ಬೇಗ ಆಗುತ್ತೆ ಅಂತ ಇದನ್ನು ಮಾಡಿ ಇಟ್ಟಿದ್ದೀವಿ. ಈಗ ಗ್ಲಾಸು ನಾವು ಮೊಸರು ತಗೊಂಡಿದ್ದು, ಸಕ್ಕರೆ ತಗೊಂಡಿದ್ದು ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಮೈದಾ, 1 ಗ್ಲಾಸ್ ಮೈದಾ, 2ನೇ ಗ್ಲಾಸ್ ಮೈದಾ ನೋಡ್ತಾ ಇರ್ಬೋದು. ಈಗ ಜೊತೆಗೆ ಇದನ್ನು ಹಾಕ್ಬಿಟ್ಟು ಬೀಟ್ ಮಾಡಮು. ಈ ರೀತಿ ಚೆನ್ನಾಗಿ ಉಂಡೆಗಳಿಲ್ಲದಂತೆ ಬೀಟ್ ಮಾಡಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಬಿಸ್ಕೆಟ್ ಪೌಡರ್ನು ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಹಾಲು ಹಾಕು. ಸ್ವಲ್ಪ ಈಗ ಏನಾದರೂ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಹಾಲು ಆ್ಯಡ್ ಮಾಡ್ಕೋಬೇಕು. ಅಂದರೆ ತುಂಬ ಇವಾಗ ಮೊಸರು ಹಾಕಿರೋದಕ್ಕೆ ನಿಮಗೆ ಕರೆಕ್ಟು ಅಂತ ಅನ್ಸಿದ್ರೆ ನೀವು ತೊಗೊಂಡಿರೋ ಅಳತೆಗೆ ಅಷ್ಟೇ ಎನಫ್. ಮತ್ತು ನಿಮ್ಗೆ ಈ ರೀತಿ ಸ್ವಲ್ಪ ಬ್ಯಾಟರ್ ಥಿಕ್ ಆಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಅದು ಬ್ಯಾಟರ್ ನೋಡಿ ನಿಮ್ಮದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಅದಕ್ಕೆ ಮೇಲೆ ಹಾಕೊಳ್ಳಿ. ನಮ್ಮದು ಸ್ವಲ್ಪ ತಿಕ್ಕಿದೆ, ಹಾಗಾಗಿ ಸ್ವಲ್ಪ ಹಾಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವು ಹಾಲು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಉಂಡೆಗಳಿಲ್ಲದಂತೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಡನ್. ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿರೋದು. ಇದು ನೋಡ್ತಾ ಇರ್ಬೋದು, ಸ್ಟ್ಯಾಂಡ್ ಇಲ್ಲ, ಹಂಗಾಗಿ ಪ್ಲೇಟು. ಈನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಕೇಕ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನೋಡಿ ಆ ಥರ ಬರುತ್ತೆ. ಈನು ಹಾಕೋದ್ರಿಂದ ಇನ್ಸ್ಟೆಂಟಾಗಿ ಬರುತ್ತೆ. ಈಸ್ಟ್ ಎಲ್ಲ ಯೂಸ್ ಮಾಡ್ತಾರಲ್ವಾ ಕೇಕ್ ಮಾಡೋಕ್ಕೆ, ಬೇಕಿಂಗ್ ಪೌಡರ್, ಈಸ್ಟ್ ಅದೆಲ್ಲ. ಸೊ ನಾವು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ಈ ಥರ ಟ್ವಿಕ್ಸು ಈನು ಯೂಸ್ ಮಾಡಿಕೊಂಡು ಕೇಕ್ ಮಾಡೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಬುರು ಥರ ಊದ್ಕೊಂಡು ಬರುತ್ತೆ. ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ಈಗ ನಾವು ಏನು ದೋಸೆ ಬ್ಯಾಟರ್ ಹೆಂಗೆ ಉಬ್ಬಿ ಬರುತ್ತೆ ನೋಡಿ, ಆ ಥರ ಇದು ಕೂಡ ಆಗತ್ತೆ. ಸೊ ದಟ್ ಅವಾಗ ರೆಡಿ ಆಗಿರುತ್ತೆ ಅಂತ ನೋಡಿ. ಸೈಡ್ನಾಗೆಲ್ಲ ಬಬಲ್ಸ್ ಬರ್ತವೆ. ಈ ಕೇಕ್ ಮೋಲ್ಡ್ಗೆ ಹಾಕಿ ಬ್ಯಾಟರ್ನ ಸುರಿತಾ ಇದ್ದೀವಿ. ಐ ಹೋಪ್ ಅದು ಅರ್ಧ ಭಾಗ ಬರುತ್ತೆ ಅಂತ. ನನಗೇನ ಅಷ್ಟೇ ನೋಡು, 100% ಕರೆಕ್ಟ್. ನಂದು ಗೆಸ್ ಕರೆಕ್ಟ್ ಆಯಿತು. ಇವಳು ಜಾಸ್ತಿ ಆಗುತ್ತೆ ಬ್ಯಾಟರ್ ಅಂತಂದ್ಲು. ಇಲ್ಲ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅದರ ಹಾಫ್ ಬಂದಿದೆ. ಹಾಫ್ ಬಂದರೆ ಅದು ಉಬ್ಬಿ ಬಂದು ಫುಲ್ ಆಗುತ್ತೆ. ಈಸಿ. ಹಿಂಗೆ ಅದನ್ನು ಮೌಲ್ಡ್ನ ಏನಿರುತ್ತೆ ಅದನ್ನು ಈ ರೀತಿ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡೋದ್ರಿಂದ ಒಳಗಡೆ ಬಬಲ್ಸ್ ಏನಾದ್ರು ಬಂದಿದ್ರೆ ಅವೆಲ್ಲನೂ ಓಪನ್ ಆಗಲಿ ಅಂತ ಹಿಂಗೊಂದೆರಡು ಸರಿ ಟ್ಯಾಪ್ ಮಾಡಬೇಕಾಗುತ್ತೆ. ಈಗ ಸೆಟ್ ಆಯಿತು ಎಲ್ಲನೂ. ಗ್ಯಾಸ್ ಪ್ರೀ ಹೀಟ್ ಮಾಡಿದ್ದಾಯಿತು ಕುಕ್ಕರ್ನ. ಅಪ್ಪ ಹೊಗೆ ಬರ್ತೈತೆ. ಈಗ ಇದನ್ನು ಇಟ್ಬಿಟ್ಟು ಕ್ಲೋಸ್ ಮಾಡ್ತೀವಿ. ಹೇಗೆ ಬರುತ್ತೆ, ಹೋಪ್ ಫಾರ್ ದಿ ಬೆಸ್ಟ್, ಚೆನ್ನಾಗಿ ಬರುತ್ತೆ ಅಂತ. ಊದ್ರು ಬರ್ತೈತೆ. ಮುಚ್ಚು ಕಣೆ, ಜಾಸ್ತಿ ಇಟ್ಟಿದ್ಯಾ? ಅದನ್ನ ಯಾಕೆ ಸುಡಂಗೆ ಇಟ್ಟಿದ್ದೇಮೋ? ನೀರ್ನಾಗ ಹಾಕು, ನೀರು ಬಿಡು.
ಈಗ ಏನದು ಇನ್ನೆಷ್ಟು ಆಗ್ಬೇಕೆ ಅಷ್ಟತ್ರಕ್ಕೆ ಆಗ್ತತಿ. ತೋರಿಸ್ಬೇಡ ಈಗ ಮಧ್ಯಾಹ್ನ ದೋಸೆ ಅರ್ಧೋಗಿರೋ ದೋಸೆ ಮೇಡ್ ಬೈ ಅವಳು. ಈಗ ಮಧ್ಯಾಹ್ನಕ್ಕೆ ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನಕ್ಕೆ ದೋಸೆ, ಅಲ್ಲಿ ಕೇಕು ರೆಡಿ ಆಗ್ತೈತೆ. ಇನ್ನೊಂದು 10 ನಿಮಿಷ ಅನಿಸುತ್ತೆ. ಆಫ್ ಆಗೈತಾ? ಬೆಳಗ್ಬಿಟ್ರೆ ನೋಡು. ಈಗ ನೋಡ್ತಾ ಇರ್ಬೋದು ಕೇಕ್ ರೆಡಿ ಆಗಿದೆ. ತುಂಬ ಕೈತೆಗೆ ಫ್ಲಫಿಯಾಗಿ ಬಂದಿದೆ, ಚೆನ್ನಾಗಿದೆ. ಈಗ ಸೈಡ್ನ ಚಾಕು ಸಹಾಯದಿಂದ ಎಲ್ಲ ಹಿಂಗೆ ಬಿಡಿಸಿದ್ದೀವಿ. ಈಗ ಇದನ್ನು ಉಲ್ಟಾ ಹಾಕಬೇಕು. ಇದನ್ನು ಸ್ವಲ್ಪ ಕುಕ್ಕರಿಂದ ತೆಗೆದ ತಕ್ಷಣ ಸ್ವಲ್ಪ ಕೂಲ್ ಆಗಕ್ಕೆ ಬಿಡಬೇಕು. ನಮ್ಮದು ಇನ್ನು ಸ್ವಲ್ಪ ಕೂಲ್ ಇದೆ, ಅಂದರೆ ಕೂಲ್ ಆಗೋಕ್ಕೆ ಸ್ವಲ್ಪ ಕೂಲ್ ಆಗಿದೆ, ಸ್ವಲ್ಪ ಇನ್ನೂ ಬಿಸಿ ಇದೆ. ಈಗ ಓಪನ್ ಹಾಕಿ ಸೈಡ್ಗೆ ಹಾಕ್ರಿ. ಹೆಂಗ ಅನ್ಸ್ತೀನಿ ನಿರೀಕ್ಷಾ? ಸಗದ ಬಂದಿದೆಯಲ್ಲ, ತುಂಬಾ ಫ್ಲಫಿ ಆಗಿದೆ ಗೈಸ್. ನಿನ್ಗೆ ಏನಿಸ್ತೆ? ಸಗದ ಬಂದಿದೆ ಮಾತ್ರ. ಸಗದಾಗೈತೆ. ಎಡ್ಗೈ ನೀನು ಮುಟ್ತಾ ಇರೋದು. ನಾನು ಇವಾಗ ನಾವು ಪಾತ್ರೆ ತೊಳೆದು ಬಂದಿದ್ದೀನಿ. ಅಕ್ಕ ನಿನ್ ಕೇಕ್ ನೋಡಿ ಖುಷಿ ಆಯ್ತೇನೆ? ಹ್ಞೂ ಆಪ. ಸೂಪರ್ ಆಯಿತು ಫ್ರೆಂಡ್ಸ್. ಈಗ ಮ್ಯಾಂಗೋ ತಿನ್ನು. ಏನು ಕೆಲಸ ಅಂದರೆ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ನಾವು ಮಾಡಿರೋಂಥ ಕೇಕ್ ಕಟ್ ಮಾಡಿಸಿ ಆಮೇಲೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ನೋಡೋಣ. ವೈಟ್ ಮಿಲ್ಕಿ ಏನದು? ವೈಟ್ ಚಾಕ್ಲೇಟ್. ವೈಟ್ ಮಿಲ್ಕಿ ಹಾಟ್ ವೈಟ್ ಚಾಕ್ಲೇಟು ಈ ಥರದ್ದು ಒಂದಷ್ಟು ತೊಗೊಂಬಂದು 10 ತೊಗೊಂಬಂದಿದ್ದಾಳೆ. ಜಾಸ್ತಿನೇ ಇದೆ ಅನಿಸುತ್ತೆ. 15 ಒಂದು 15. ಈಗ ಇದನ್ನೆಲ್ಲ ಮೆಲ್ಟ್ ಮಾಡಿ ಇದನ್ನು ಸೆಂಟ್ರಿಗೆ ಹಾಕೋಣ ಅಂತ 2 ಲೇಯರ್ ಮಾಡಿ ಇದನ್ನು ಸೆಂಟ್ರಿಗೆ ಹಾಕೋಣ. ಇದು ಡೈರಿ ಮಿಲ್ಕ್ ಕೇಕು, ಸಾರಿ ಡೈರಿ ಮಿಲ್ಕ್ ಚಾಕ್ಲೇಟು. ಇದನ್ನು ಕೂಡ ಮೆಲ್ಟ್ ಮಾಡಿ ಇದನ್ನು ಮೇಲ್ಗಡೆ ಹಾಕೋಣ ಅಂತ ಈಗ ಮೆಲ್ಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇರೋದು ಎರಡನ್ನೂ. ನೋಡಿ ಈ ಥರ ರೆಡಿಯಾಗಿದೆ ಕೇಕು. ದಿಸ್ ಇಸ್ ದಿ ಕೇಕ್. ಕಟ್ ಮಾಡಲ ಇಂಥ ಚಾಕ್ಲೇಟ್ ಸಿರಪ್ನ ಹಾಕ್ತಾ ಇದ್ದೀವಿ. ಹಾಕೆಲ್ಲ ಸ್ಪ್ರೆಡ್ ಮಾಡಿ. ಅದು ಕ್ರೀಮ್ ಥರ ಆಗಲಿಲ್ಲ. ಇದೈತೆ ಇದು ಚಾಕ್ಲೇಟ್ ಸಿರಪ್ನ ಹಾಕ್ತಾ ಇದ್ದೀವಿ. ಜೊತೆ ಸ್ವಲ್ಪ ಹಾಲು ಹಾಕಿ ಸಿರಪ್ ಸ್ಪ್ರೆಡ್ ಮಾಡ್ಕೊಂಡು ಗೊತ್ತಲ್ಲ ಅಷ್ಟು ಹಾಕಬೇಕು ಅಂತ. ಈಗ ನಾವು ಕೇಕ್ ಎಲ್ಲ ರೆಡಿ ಮಾಡಿಟ್ಟಿದ್ದಾಯ್ತು. ಗೈಸ್ ಫ್ರೆಂಡ್ಸ್ ಎಲ್ಲ ಬಂದೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆಯ್ತಾ. ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಸ್ನಾನ ಮಾಡ್ಕೊಂಡಿದ್ದಾಯ್ತು, ಕೇಕ್ ಎಲ್ಲ ರೆಡಿ ಆದ್ವಿ. ನಾವು ಕೂಡ ಸ್ನಾನ ಮಾಡ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಈಗ ಊಟಕ್ಕೆ ಬಿರಿಯಾನಿ ವೆಜಿಟೇಬಲ್ ಬಿರಿಯಾನಿ ಕವರ್ ಅಪ್ ಮಾಡಿದೆ ಗೈಸ್. ಹಂಗೆ ಪಲಾವ್ ಅಂತೀವಿ, ವೆಜಿಟೇಬಲ್ ಬಿರಿಯಾನಿ ಅಂತಾರೆ, ಬಟ್ ವೆಜಿಟೇಬಲ್ ಬಿರಿಯಾನಿ ಅಂತ ಹೇಳಕ್ಕೆಲ್ಲ ಇಷ್ಟ ಆಗಲ್ಲ. ಸೊ ಪಲಾವ್, ತರಕಾರಿ ಪಲಾವ್ ಮಾಡ್ತಾ ಇದೀವಿ. ನಾನ್ ಚೆನ್ನಾಗಿ ಮಾಡ್ತೀನಿ, ನಮ್ಮ ನಿರೀಕ್ಷೆಗೆ ಇಷ್ಟ ಅಂದ್ರೆ ಮಾಡಿ. ಬ್ಯಾಕ್ ಗ್ರೌಂಡ್ ನಿರೀಕ್ಷಾ ಹೇಳ. ನಿರೀಕ್ಷಾ ನಂಗೆ ಯಾವ ಪಲಾವು ಇಷ್ಟ ಆಗಲ್ಲ ಎಕ್ಸೆಪ್ಟ್ ಇವ್ರು ಮಾಡಿದ ಪಲಾವ್. ಮುಂಚೆ ನನ್ನ ಪಲಾವ್ ಅಂದ್ರೆ ಎಷ್ಟು ಕೆಡ್ದಾಗಿರ್ತಿತ್ತು ಅಂದ್ರೆ ನಾನು ತಿಂತಾನೆ ಇರ್ತಿರ್ಲಿಲ್ಲ. ಇವ್ರು ಮಾಡಿದ ಪಲಾವು ತಿಂತೀನಿ. ಅದಕ್ಕೆ ನಿಜನೇ ಅವಳೆ ಮಾಡಿ ಅಂತ ಹೇಳಿದ್ದು. ಮತ್ತೆ ನನಗೂ ಏನಾರ ಬೆಳಿಗ್ಗೆ ದೋಸೆ, ಮಧ್ಯಾಹ್ನ ದೋಸೆ, ಬೆಳಿಗ್ಗೆ ಇಡ್ಲಿ ತಿಂದು ಬೋರ್ ಆಗೈತೆ, ಅನ್ನ ಊಟ ಮಾಡ್ಬೇಕು, ಏನಾರ ಒಳ್ಳೇದು ಅಂತ ಅನಿಸ್ತು. ಹಾಗಾಗಿ ಪಲಾವ್ ಮಾಡೋಣ ಅಂತ ಈಗ ತರಕಾರಿಗಳನ್ನ ಹಚ್ಕೊಂತ ಇದ್ದೀನಿ. ಜೊತೆಗೆ ಬೋಂಡಾ, ಜೊತೆಗೆ ಏನ್ ಮಾಡ್ತೀವೋ ಗೊತ್ತಿಲ್ಲ, ಇನ್ನು ನೋ ಐಡಿಯಾ. ಬೋಂಡಾ ಅಂತ ಪಾಯಸ ಮಾಡ್ತಾರಂತೆ, ಇನ್ನು ನೋ ಐಡಿಯಾ ಆಯ್ತಾ. ನನ್ಗೆ ಗೊತ್ತಿಲ್ಲ ಏನ್ ಮಾಡ್ತೀವಿ ಇಷ್ಟು ಮಾತ್ರ ಗೊತ್ತು ನನಗೆ ಆಯ್ತಾ. ಇದಾದ್ಮೇಲೆ ನೆಕ್ಸ್ಟು ಏನ್ ಮಾಡೋಣ? ಇದಾದ್ಮೇಲೆ ಈಗ ಅಡುಗೆ ಮಾಡ್ಬೇಕು. ಅಡುಗೆ ಮಾಡಿದ್ದಾದ್ಮೇಲೆ ಕೇಕ್ ಕಟ್ ಮಾಡಿಲ್ಲ ಗೈಸ್, ಇನ್ನು ನಾವು ಕೇಕ್ ಕಟ್ ಮಾಡೋಣ. ಇವ್ ಯಾಕಿಲ್ಲ ಹೆಂಗ್ ಕಟ್ ಮಾಡ್ತಿದ್ದೆ ಅಷ್ಟು ಪುಟ್ಟದಾಗಿ? ಮತ್ತೆ ಅವಳು ಕತ್ತೆ ಕಟ್ಕೆ ಬಿಡ, ಹಿಂಗೆ ಅಡ್ಗೆ ಮಾಡಕ್ ಕಟ್ ಮಾಡ್ತಾರ. ಅವೇನ್ ದೊಡ್ಡದಾಗ ಕಟ್ ಮಾಡು. ಅವಳು ಸಣ್ಣದಾಗ ಅಂತಲ್ಲ ಸಿಕ್ತೇವೆ ಮಾಡೋ. ಅರ್ಧದ ಬಾಯಕಿಕ್ಕೆ ಬೇಕು ಹಿಂಗೆ. ಕ್ಯಾರೆಟ್ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಗೈಸ್. ಅದು ಬೆಂದಿರೋ ಕ್ಯಾರೆಟ್ ಇಷ್ಟ ಆಗಲ್ಲ, ಬೇಯಿಸಿರೋ ಕ್ಯಾರೆಟ್ ಜಾಸ್ತಿ ಇಷ್ಟ ನನಗೆ. ಅಂದ್ರೆ ಹಸಿ ಕ್ಯಾರೆಟ್ ಜಾಸ್ತಿ ಇಷ್ಟ. ಇಷ್ಟ ಈಗಿನ ಅಪ್ಡೇಟು. ಸಂಜೆ ದೇವಸ್ಥಾನಕ್ಕೂ ಬರೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ನಂದೇನೋ ಸ್ವಲ್ಪ ಕೆಲಸ ಆಯ್ತಾ.
ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ, ಸುಮ್ಮನೆ ಹೋಗ್ತಾರೆ ಅಷ್ಟೇ. ಹೋಗೋಣ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ ಹೆಂಗಾಗುತ್ತೋ ಹಂಗೆ. ಕರ್ಕೊಂಡೋದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಹೋಗಲ್ಲ. ಬಾ ಹೋಗಿ ಬರೋಣ. ಅಡುಗೆ ಎಲ್ಲ ಮಾಡಿಟ್ಟು ಹೋಗ್ಬಿಟ್ಟು ಬರೋಣ. ಹೋದಾಗ ಸಿಗ್ತೀನಿ. ದೇವಸ್ಥಾನ ರೆಡಿ ಆಗಿದ್ವಿ, ಈಗ ದೇವಸ್ಥಾನ ಹೋದ್ಮೇಲೆ ಸಿಗೋಣ. ಪಾಪಗ್ ನಾಮ ಇಕ್ಕಿಲ್ಲ, ಯಾಕಲ್ಲ ನೀನೇ ಬರೀ ಟೈಮ್ ಆಗಿದೆ. ಪಾಪು ನಾಮ ಕೆಡಿಸ್ತಾ ಇದೆಯಲ್ಲ. ಕೈ ಹಿಂಗೆ ಜೋಡಿಸ್ಬೇಕು. ಕ್ಯಾಬ್ ಹೋಗಿಲ್ಲ, ಕೈ ಇಲ್ಲಿ ಬರ್ಬೇಕು, ಹೋಗಿ ಒಬ್ಬೊಬ್ಬೊಬ್ಬೊಬ್ಬ ಹೇಳಿ ಫ್ರೆಂಡ್ಸ್. ಇವ್ರ ಮನೆ, ನಮ್ಮ ಅಕ್ಕನ ಮನೇಲಿ ಹೆಂಗೆ ಅಂದ್ರೆ ಭತ್ತ ರಾಗಿ ಏನಾದ್ರು ಬೆಳೆದಾಗ ಒಂದು ರಾಶಿನ ತೆಗೆದಿರ್ತಾರಂತೆ ದೇವ್ರಿಗೆ ಅಂತ. ಮುಂದಾಗಿ 3 ಮಾರ್ಗದಷ್ಟು ತೆಗೆದಿರ್ತಾರಂತೆ. ಅದಲ್ಲಂತೆ ಈ ರೀತಿ ಮಂಡಕ್ಕಿನ ದೇವಸ್ಥಾನದ ಹತ್ರ ತಗೊಂಡ್ಬಂದು ಮಂಡಕ್ಕಿ ಬೆಲ್ಲ ಸಕ್ಕರೆ ಎಲ್ಲ ಹಾಕಿ ಅಂದ್ರೆ ಪ್ರಸಾದನ ಹಂಚೋ ತರ ಅವ್ರು ಅಡಿಗೆ ಇಟ್ಕೊಂಡಿರತ್ತೆ, ಅಂದ್ರೆ ಏನಾದ್ರು ಬೆಳೆದಾಗ ಅಷ್ಟೇ. ಫ್ರೀ ಅಮ್ಮ. ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ಹಂಚಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ನೋಡ್ತಾರಲ್ಲ, ಈಗ ಮುಗಿಸ್ಕೊಂಡು ಬಂದಿದ್ದೀವಿ. ನಿಶ್ಚಿತ ಬಂದ್ವಿ, ನಮ್ಮ ಅಕ್ಕ ನಮ್ಮ ನಿರೀಕ್ಷೆ ಬರ್ತಾ ಇದ್ದಾರೆ. ಸೊ ಈಗ ಊಟ ಮಾಡಬೇಕು. ಪಲಾವ್ ಬೋಂಡ, ಕೇಕೆ ಕಟ್ ಮಾಡಿಸಿಲ್ಲಲ್ಲೇ, ಕೇಕ್ ಕಟ್ ಮಾಡಿಸ್ಬೇಕು. ಲೆಟ್ಸ್ ಗೋ. ಹ್ಯಾಪಿ ಬರ್ಡೇ ಅಲ್ಲ ಪಪ್ಪು, ಹ್ಯಾಪಿ ಆ್ಯನಿವರ್ಸರಿ. ನಿನಗೆ ಯಾರನ ಮಾತು ಕೊಡೋಕ್ಕಾಗತ್ತಾ? ಹೇಳ್ರಿ ಅಪ್ಪ ಅಮ್ಮ. ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲು ಪಯಣ ನಿಲ್ಲದು. ಅವ್ನು ನೋಡು, ಅವನು ಬಕಾಸುರ. ತಿನ್ನಮ್ಮ ನೀನು, ನಮ್ಮಪ್ಪ ತಿನ್ಸಿಲ್ಲ. ಹೇಳ್ಬೇಕು ನೀವು ಹೋಗಿ ತಿನ್ಸ್ರೆ. ಜನ್ಮ ಕೊಟ್ಟ ತಂದೆಗೆ ಹ್ಯಾಪಿ ಆನಿವರ್ಸರಿ, ಜನ್ಮ ಕೊಟ್ಟ ತಾಯಿಗೆ ಹ್ಯಾಪಿ ಆನಿವರ್ಸರಿ ಅಂತ ಹೇಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೈನಿಂಗ್ ಆಫ್ ಕಾವ್ಯಗೌಡ. ಲವ್ ಯು ಆಲ್.